ಶಾರ್ಟ್ ಸರ್ಕ್ಯೂಟ್ನಿಂದ ಅಂಗಡಿಗೆ ಬೆಂಕಿ. ಹುಬ್ಬಳ್ಳಿಯ ನೆಹರು ಮೈದಾನದ ಸಮೀಪದ ಅಂಗಡಿಯೊಂದರಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಕುಶನ್ ಮತ್ತು ಸೀಟ್ ಕವರ್ ಗುಡಾನ್ ಅಂಗಡಿ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಅಂಗಡಿಯಲ್ಲಿ ಸಂಗ್ರಹಿಸಿದ್ದ ಸೀಟ್ ಕವರ್, ಕುಶನ್ ಸಾಮಗ್ರಿಗಳು ಬೆಂಕಿಗೆ ಹೊತ್ತಿಕೊಂಡು ಪರಿಣಾಮ ದಗದಗನೆ ಬೆಂಕಿ ಉರಿಯುತ್ತಿದ್ದು ದಟ್ಟ ಹೊಗೆ ಪ್ರದೇಶವನ್ನೆಲ್ಲ ಆವರಿಸಿದೆ. ಅಷ್ಟೇ ಅಲ್ಲದೆ ಬೆಂಕಿಯ ತೀವ್ರತೆಯಿಂದ ಪಕ್ಕದಲ್ಲಿರುವ ಸ್ಪೋರ್ಟ್ಸ್ ಅಂಗಡಿಗಳಿಗೂ ಬೆಂಕಿ ಹೊತ್ತಿಕೊಂಡಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಪೊಲೀಸರು ಸ್ಥಳದಲ್ಲಿಯೇ ಭದ್ರತಾ ಕ್ರಮ ಕೈಗೊಂಡಿದ್ದು ಜನರ ಸಂಚಾರವನ್ನ ನಿಯಂತ್ರಿಸಲಾಗಿದೆ. ಪ್ರಾಥಮಿಕವಾಗಿ ಶಾರ್ಟ್ ಸರ್ಕ್ಯೂಟ್ನಿಂದಲೇ ಬೆಂಕಿ ಹೊತ್ತಿಕೊಂಡಿರಬಹುದು ಎಂದು ಶಂಕಿಸಲಾಗಿದೆ. ಇನ್ನು ಯಾವುದೇ ಪ್ರಾಣಾಪಾಯ ಸಂಭವಿಸಿದ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ಅದೇ ರೀ ಬೆಂಕಿ ಎತ್ತಿರೋದು ನಮ್ಗೆ ಗೊತ್ತಾಗಿಲ್ರಿ. ಒಳಗೆ ಹುಡುಗರು ಇದ್ರು, ಬೇರೆ ಕಡೆ ರೂಮ್ನಾಗ ಇದ್ರು. ಒಳಗಡೆ ಬೇರೆ ರೂಮ್ನಾಗ ಹತ್ ಬಿಟ್ಟತ್ತಿದ್ದು. ಹಾ, ಸೀಟ್ ಕವರ್ ರೆಕ್ಸಿನ್ ಇತ್ತು, ರೆಕ್ಸಿನ್ ಫೋಮ್ ಇತ್ತು. ಏನಾಗಿಲ್ಲ, ಅಷ್ಟು ಹೊರ ಬಂದಾರ. ಹಾ, ಒಳಗೆ ಒಂದ್ 4-5 ಜನ ಇದ್ರು. ಏನಾಗಿಲ್ಲ, ಎಲ್ಲ ನಮಾಜ್ ಹೋಗಿದ್ರು ಅವ್ರು. ಇವತ್ತು ಬಾಳ ಅಂದ್ರೆ ಅದು ಹೇಳಕ್ ಬರಲ್ರಿ. ಸಿಕ್ಕಾಬಟ್ಟೆ ಫುಲ್ ಐಟಮ್ ಇತ್ತು ನಮ್ಗೆ, ರೆಕ್ಸಿನ್ ಐಟಮ್ ಎಲ್ಲ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ.